ಓಕೆ, ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಫಸ್ಟ್ ಟಾಮ್ ಕ್ಯಾಟ್ ಸರ್ವರ್ ಆನ್ ಮಾಡ್ಕೊರಿ. ಹಾಂ ಸರ್. ನೆಕ್ಸ್ಟ್ ನೀವು ಮ್ಯೂಟ್ ಮಾಡ್ಕೊಂಬಿಡ್ರಿ. ಡೌಟ್ ಇದ್ದಾಗ ನೀವು ಮೈಕ್ ಓಪನ್ ಮಾಡಿ ಡೌಟ್ಸ್ ಕೇಳ್ರಿ. ಓಕೆ ಸರ್. ನೆಕ್ಸ್ಟ್ ಅದಾದಮೇಲೆ ಯು ವಿಲ್ ಓಪನ್ ದ ವೆಬ್ ಬ್ರೌಸರ್. ವೆಬ್ ಬ್ರೌಸರ್ನಾಗ ಇಲ್ಲಿ ಒಂದು ಯು ಆರ್ ಎಲ್ ಟೈಪ್ ಮಾಡ್ತೀವಿ, ಲೋಕಲ್ ಹೋಸ್ಟ್ ಕೋಲನ್ 8080/ಸ್ಟ್ಯಾಂಪ್. ನಿಮ್ಮ ಪ್ರಾಜೆಕ್ಟ್ ಹೆಸರು ಅಲ್ಲಿ ನಾವು ಪ್ರಾಜೆಕ್ಟ್ ಫೋಲ್ಡರ್ನಾಗ ಸ್ಟ್ಯಾಂಪ್ ಅಂತ ಕ್ರಿಯೇಟ್ ಮಾಡೀವಿ, ಎಲ್ಲ ಕ್ಯಾಪಿಟಲ್ ಲೆಟರ್ಸ್ನಾಗ ಇರ್ತದೆ. ಓಪನ್ ಮಾಡ್ಕೊರಿ. ಓಕೆ, ಹಿಯರ್ ವಿ ಹ್ಯಾವ್ 3 ಯೂಸರ್ಸ್. ಒಂದು ಅಡ್ಮಿನಿಸ್ಟ್ರೇಟರ್, ಇನ್ನೊಬ್ಬತ್ತು ವೆರಿಫೈಯರ್, ದಟ್ ಈಸ್ ಅಥೆಂಟಿಕೇಟರ್ ಅಂತ ಹೇಳ್ಬೋದು. ಆ್ಯಂಡ್ ಮೂರನೇದವರು ಇಟ್ ಈಸ್ ಅ ಯೂಸರ್ಸ್ ಇನ್ ದಿಸ್ ಕೇಸ್. ಸೊ ಯಾರೇ ಒಬ್ಬ ಯೂಸರ್ ಫಸ್ಟ್ ಈ ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಫಸ್ಟ್ ಅವ್ರ ಹೆಸರು ಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಸೊ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ರಿಜಿಸ್ಟರ್, ವೇರ್ ದ ರಿಜಿಸ್ಟರ್ ವಿಲ್ ರಿಜಿಸ್ಟರ್ ಹಿಮ್ಸೆಲ್ಫ್, ವೇರ್ ದ ಯೂಸರ್ ವಿಲ್ ರಿಜಿಸ್ಟರ್ ಹಿಮ್ಸೆಲ್ಫ್ ಆ್ಯಂಡ್ he has to perform the login operation in this case. So to start with, ನಾವೇನು ಮಾಡ್ತೀವಿ, ಫಸ್ಟ್ ಈಗ ಒಂದು ಆಲ್ರೆಡಿ ಅಕೌಂಟ್ಸ್ ಅವ, like we'll create one new separate account in this case. So we'll start with new account, Ramesh. Sir. ಸರ್ ಡೇಟಾ ಬೇಸ್ ಯಾವ್ದ್ರಲಿಂದ ಕನೆಕ್ಟ್ ಮಾಡಿದ್ರಿ ಅವೆಲ್ಲ ಕೇಳ್ತಾ ಇದಾರೆ ಸರ್. ಇದ್ರ ಹಿಂದೆ ಏನೇನ್ ಹಾಕಿದೀರಾ ಅಂತೆಲ್ಲ ಕೇಳ್ತಾ ಇದಾರೆ ಸರ್. ಅದು ನಿಮಗೆ ಕ್ಲಾಸ್ನಾಗೆ ಮತ್ತು ಅವಾಗ JDBC ಕನೆಕ್ಟಿವಿಟಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಲ್ರಿ. ಹಾ ಸರ್. ಅವೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿರ್ತೇನೆ ರೀ. ಸೊ ಅಲ್ಲಿ JDBC ಒಳಗೆ ಸರ್ ಒಂದ್ ಸೆಕೆಂಡ್ ರಿಪೀಟ್ ಸರ್. ರಿಪೀಟ್ ಅಂದ್ರೆ ಪೂರ್ತಿ ಪ್ರಾಜೆಕ್ಟ್ ಥಿಯರಿ ಕ್ಲಾಸ್ ಏನು ಮಾಡಿ ಅಷ್ಟು ರಿಪೀಟ್ ಮಾಡೋಕ್ಕಾಗ್ತದೆ ಸರ್. ಹೌದ್ರಿ ಸರ್. ಅಲ್ಲಿ ನಾನು ನಿಮಗೆ connection.jsp ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿ ಅಲ್ಲಿ class.for ನೇಮ್ ಆಮೇಲೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ರಿ ಥಿಯರಿ ಕ್ಲಾಸ್ನ ಟೈಮಿಗೆ. ಅದೇ ಕನೆಕ್ಟಿವಿಟಿ ರೀ ಅದು. ಇಲ್ಲಿ ನಿಮ್ದು ಗೆಟ್ ಕನೆಕ್ಷನ್ ಅಂತ ಒಂದು ಫೈಲ್ ಅದ ರೀ. ಈ ಗೆಟ್ ಕನೆಕ್ಷನ್ ಫೈಲ್ನ class.for ನೇಮ್ ಅಂದ್ರೆ ಏನು, ಆಮೇಲೆ ಇದು ಕನೆಕ್ಷನ್ CON ಅಂದ್ರೆ ಏನು, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನ ಇಲ್ರಿ. ಹಾ ಸರ್, ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಹ್ಞೂ ರೀ, ಇದೇ ಕನೆಕ್ಟಿವಿಟಿ ಕಾನ್ಸೆಪ್ಟ್ ರೀ. ಇಲ್ಲಿ ಕನೆಕ್ಟಿವಿಟಿ ಹೆಂಗೆ ಮಾಡಿರಿ ಅಂದ್ರೆ ಇವೆಲ್ಲ ಹೇಳ್ಬೇಕ್ರಿ ನೀವು. JDBC ಕನೆಕ್ಟಿವಿಟಿ ಯೂಸ್ ಮಾಡ್ತೀವಿ, ಅದರ ಕನೆಕ್ಷನ್ ಡ್ರೈವರ್ ಕನೆಕ್ಷನ್ ಅಂತ ಒಂದು ಕ್ಲಾಸ್ ಯೂಸ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಅಂತನೋ ಒಂದು ಕ್ಲಾಸ್ ಯೂಸ್ ಮಾಡ್ತೀವಿ. ಅವಾಗ ನಾ ಇನ್ಸರ್ಟ್ ಕ್ವೆರಿ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮೊದಲು ಎಲ್ಲ ನೋಟ್ಸ್ ಕಳಿಸಿ ನೋಡ್ರಿ ಗ್ರೂಪ್ನಾಗ. ಹಾಂ ಸರ್. ಹಾಂ ರೀ, ಇದು ಅಷ್ಟು ಎಕ್ಸ್ಪ್ಲನೇಷನ್ ಅದರದೇ ಅದ ರೀ. ಈಗ ಇವೆಲ್ಲ ಕ್ಲಾಸಸ್ ಎದಕ್ಕೆ ಯೂಸ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಅನ್ನೋ ಕ್ಲಾಸ್ ಎದಕ್ಕೆ ಯೂಸ್ ಮಾಡ್ತೀವಿ, ಅದ್ರಾಗ ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ, ಅವೆಲ್ಲ ನೋಟ್ಸಂಗೆ ಅದ ಗ್ರೂಪ್ನಾಗ ಅದ ನೋಡ್ರಿ. ಸ್ಟಾರ್ಟಿಂಗ್ JDBC ಕನೆಕ್ಟಿವಿಟಿ ಸ್ಟಾರ್ಟ್ ಮಾಡಿದಾಗ ಹಾಂ ರೀ, ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿದ್ದೆ. ನೀವು ಇಲ್ಲಿ ಬರೀ ಫ್ರಂಟ್ ಅಂಡ್ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಇವತ್ತು. ಹಾಂ ಸರ್, ತಿಳಿತ್ರಿ? ಹಾಂ ಸರ್, ಮೊನ್ನೆ ಕೇಳಿದ್ರಿ ಸರ್ ಸಂಡೇ ದಿನ ಹೋದಾಗ್ರಿ ಸರ್. ಈಗ ಹೇಳ್ರಿ ಅದು. ಹಾಂ ಸರ್. ಸೊ ನೆಕ್ಸ್ಟ್ ಓಕೆ, ಒಂದು ಕೆಲಸ ಮಾಡ್ರಿ, ಈಗ ರೇಣುಕಾನ ಹೆಸರು ಮೇಲೆ ರಿಜಿಸ್ಟರ್ ಮಾಡಿ. ರೇಣುಕಾ@gmail.com. ನೆಕ್ಸ್ಟ್ ಪಾಸ್ವರ್ಡ್, ನೆಕ್ಸ್ಟ್ ಮೊಬೈಲ್ ನಂಬರ್ ಗುಲ್ಬರ್ಗ 55103. ಸೊ ರಿಜಿಸ್ಟ್ರೇಷನ್ ಆಯ್ತು ರೀ. ಸೊ ಯೂಸರ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಇಲ್ಲಿ ಲಾಗಿನ್ನಾಗ 3 ಮಂದಿ ಹೆಸರು ಮೇಲೆ ಲಾಗಿನ್ ಆಗೋದಿರ್ತದೆ. ಆ ಆರ್ಡರ್ ಶುಡ್ ಬಿ ಸೇಮ್ ಇನ್ ದಿಸ್ ಕೇಸ್. ಸೊ ಫಸ್ಟ್ ವಿ ವಿಲ್ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್. ಇಲ್ಲಿ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಬಂದು admin123 ಲಾಗಿನ್ ಆಗ್ತಾನೆ ರೀ. ಸೊ ಅಡ್ಮಿನ್ ಲಾಗಿನ್ ಆದ ತಕ್ಷಣ ಆ್ಯಡ್ ವೆರಿಫೈಯರ್ ಅಂತಂದ್ರೆ ನೀವು ಕೊಟ್ಟಂಥ ಇನ್ಫಾರ್ಮೇಷನ್ ಅಂದರೆ ಯಾರು ಯೂಸರ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರು ಕೊಟ್ಟದ್ದು ಡೇಟಾ ವ್ಯಾಲಿಡ್ ಅದ ಇಲ್ಲ ಅಪ್ರೂವ್ ಮಾಡೋರು ಇವರು. ಸೊ ಇವ್ರಿಗೆ ನಾವು ವೆರಿಫೈಯರ್ಸ್ ಅಂತ ಹೇಳ್ತೀವಿ. ಸೇ ವೆರಿಫೈಯರ್ನ ನಾನು ನಿಮ್ಮ ಹೆಸರು ಹಾಕ್ತೀನಿ. ಸೇ ಪೂಜಾ @gmail.com. ನೆಕ್ಸ್ಟ್ ಮೊಬೈಲ್ ನಂಬರ್ ಮ್ಯೂಟ್ ಮಾಡ್ಕೊರಿ ನಿಮ್ಮದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗ ನೀವು ಲಾಗಿನ್ ಆಗ್ತಿರ್ತೀರಿ ವೆರಿಫೈಯರ್_pooja@gmail.com ಅಂತ ಹಾಕ್ಕೋಬೇಕಲ್ಲಿ. ನೆಕ್ಸ್ಟ್ ನಿಮ್ದು ಪಾಸ್ವರ್ಡ್ ಐ ವಿಲ್ ಕೀಪ್ ಸೇಮ್ ಪೂಜಾ, ಸಿಟಿ ನೇಮ್ ಗುಲ್ಬರ್ಗ, ರಿಜಿಸ್ಟರ್. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಸೊ ಈಗ ಪೂಜಾ ಅಂತ ನಾವು ಅಡ್ಮಿನಿಸ್ಟ್ರೇಟರ್ ವಿಲ್ ರಿಜಿಸ್ಟರ್ ದ ಪೂಜಾ ಇನ್ ದಿಸ್ ಕೇಸ್, ದಟ್ ಇಸ್ ಅ ವೆರಿಫೈಯರ್.
ವ್ಯೂ ವೆರಿಫೈಯರ್ನ ಹೋಗ್ರಿ, ಯು ಹ್ಯಾವ್ ದ ಆಪ್ಷನ್ಸ್ 3 ವೆರಿಫೈಯರ್ಸ್ ಇದ್ದಾರೆ, ಕಿರಣ್, ಕರುಣ, ಪೂಜಾ ಅಂತೇಳಿ. ಐ ಡೋಂಟ್ ವಾಂಟ್ ಕಿರಣ್ ಅಂತಂದರೆ ಸಪೋಸ್ ಅವ್ರ ವೆರಿಫೈಯರ್ ಪೋಸ್ಟ್ ನಾವು ತೆಗೆದ್ವಿ ಅಂತಂದ್ರೆ ಜಸ್ಟ್ ಡಿಲೀಟ್ ಅಂತ ಕ್ಲಿಕ್ ಮಾಡಿರಿ, ರೆಕಾರ್ಡ್ ಡಿಲೀಟೆಡ್. ಸೊ ನಾವು ಐ ವಿಲ್ ಚೆಕ್ ವಿತ್ ದಟ್, ಅದು ಆ್ಯಕ್ಚುಲಿ ಪೇಜ್ ಲಿಂಕ್ ತಪ್ಪಾಗ್ಯದ. ಸೊ ಒನ್ಸ್ ವಿ ವೆರಿಫೈ ದಟ್, ನಾವು ಯು ಕ್ಯಾನ್ ಸಿ ವಿ ಡೋಂಟ್ ಹ್ಯಾವ್ ಕರುಣಾ ಅಂತನೋರು ರೆಕಾರ್ಡ್ ಡಿಲೀಟ್ ಆಗ್ಯದ. ಸೊ ಈ ರೀತಿಯೊಳಗೆ ದ ಯೂಸರ್, ದ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಆ್ಯಡ್ ದ ವೆರಿಫೈಯರ್ಸ್ ಆ್ಯಂಡ್ ಹಿ ಕ್ಯಾನ್ ಡಿಲೀಟ್ ದ ವೆರಿಫೈಯರ್ಸ್. ನೆಕ್ಸ್ಟ್ ಬಂದು ಯೂಸರ್ಸ್ ಯಾರು ಈಗ ನಾವು ರಿಜಿಸ್ಟರ್ ಮಾಡಿದ್ವಿ ಅವ್ರದ್ದೆಲ್ಲದ ಇನ್ಫಾರ್ಮೇಷನ್ ತೋರಿಸ್ಲಿಕ್ಕೆ ಅಡ್ಮಿನಿಸ್ಟ್ರೇಟರ್ ಆ ಯೂಸರ್ಸ್ಗಳನ್ನು ವ್ಯೂ ಮಾಡ್ಬೋದು. ಡಿಲೀಟ್ ಆಪ್ಷನ್ ನಾವು ಕೊಡಂಗಿಲ್ಲ ಅವರಿಗೆ. ರೇಣುಕಾ ಅಂತ ಆ್ಯಡ್ ಮಾಡೀವಿ, ದಟ್ ವಿ ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಷ್ಟು ಎಂಟ್ರಿ ಆದಮೇಲೆ ಜಸ್ಟ್ ನೀವು ಇವು 3 ತೋರಿಸ್ಬೇಕು ಸ್ಟಾರ್ಟಿಂಗ್ ಅಡ್ಮಿನಿಸ್ಟ್ರೇಟರ್ಗೆ. ನೆಕ್ಸ್ಟ್ ಲಾಗೌಟ್ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಾವು ವಿ ವಿಲ್ ಲಾಗಿನ್ ಆ್ಯಸ್ ಅ ಯೂಸರ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಲಾಗಿನ್ ಅಂತ ಕ್ಲಿಕ್ ಮಾಡಿರಿ. ಯು ಹ್ಯಾವ್ ಟು ಎಂಟರ್ ದ ಈಗ ಯಾರ್ದು ಅಕೌಂಟ್ ರಿಜಿಸ್ಟರ್ ಮಾಡಿದ್ವಿ ಅವ್ರ ಡೀಟೇಲ್ಸ್ ಎಂಟರ್ ಮಾಡ್ತೀವಿ. ದಟ್ ಈಸ್ renuka@gmail.com. ಪಾಸ್ವರ್ಡ್ ಇಸ್ ರೇಣುಕಾ. ಸಬ್ಮಿಟ್. ಸೊ ರೇಣುಕಾ ಅಂತ ಲಾಗಿನ್ ಆದ ತಕ್ಷಣ ಹೋಮ್ ಸ್ಕ್ರೀನ್ನಾಗ ಇಟ್ ವಿಲ್ ಶೋ ದ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಆಫ್ ದ ಪರ್ಸನ್. ಅಂದ್ರೆ ಈಗ ನಾನು ನನ್ನ ಸಿಸ್ಟಮ್ನಾಗ ರನ್ ಮಾಡ್ಲಿಕತ್ತೀನಿ ಅಂತಂದ್ರೆ ನನ್ನ ಮನಿ ಲೊಕೇಶನ್ ಇಲ್ಲಿ ತೋರಿಸ್ಲಿಕತ್ತದ. ಸೊ ಲ್ಯಾಟಿಟ್ಯೂಡ್ ಏನದ, ಲಾಂಗಿಟ್ಯೂಡ್ ಏನದ. ನಿಮ್ಮ ಸಿಸ್ಟಮ್ನಾಗ ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಿರ್ತೀರಿ ಫಸ್ಟ್ ಟೈಮ್ ಇಟ್ ವಿಲ್ ಶೋ ಎಂಟಿ ಅಂತ ತೋರಿಸಿದಾಗ ನೀವು ಲೊಕೇಟ್ ಅಂತ ಕ್ಲಿಕ್ ಮಾಡಬೇಕು. ಲೊಕೇಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಪಾಪಪ್ ಬಾಕ್ಸ್ ಬರ್ತದೆ. ದಟ್ ಈಸ್ ನಿಮ್ಮದು ಲೊಕೇಶನ್ ಆಕ್ಸೆಸ್ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ನೀವಲ್ಲಿ ಕಂಪಲ್ಸರಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಈಗ ನನ್ನ ಸಿಸ್ಟಮ್ನಾಗ ನಾನು ಆಲ್ರೆಡಿ ಎಸ್ ಅಂತ ಕ್ಲಿಕ್ ಮಾಡೀನಿ. ಸೊ ಹಿಂಗಾಗಿ ಅವ ಇಲ್ಲೇನೂ ತೋರ್ಸಂಗ್ಲಾಗ್ಯಾನ ಆ್ಯಂಡ್ ಡೈರೆಕ್ಟ್ಲಿ ಹಿ ಈಸ್ ರಿಟ್ರೀವಿಂಗ್ ದ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಇನ್ ದಿಸ್ ಕೇಸ್. ಸೊ ನಾ ಏನು ಮಾಡ್ತೀನಿ, ಈಗ ನಾ ಇಲ್ಲಿ ಬಂದೀನಿ ಅಂತ, ನಾ ಬೆಂಗಳೂರಿನಾಗ ಇದ್ದೀನಿ ಅಂತೇಳಿ ಪ್ರೂಫ್ ತೋರಿಸ್ಬೇಕು. ಸೊ ಅದ್ರ ಸಲಾಗ ವಾಟ್ ಐ ವಿಲ್ ಡೂ ಇಸ್ ಸೇವ್ ಲೊಕೇಶನ್ ಅಂತ ಕೊಡ್ತೀನಿ. ಸೊ ಸೇವ್ ಲೊಕೇಶನ್ ಅಂತ ಕೊಟ್ಟ ತಕ್ಷಣ ದ ಅಕೌಂಟ್ ನಮ್ದು ಏನು ಡೀಟೇಲ್ಸ್ ಕೊಟ್ಟಿದ್ವಿ ಆ ಡೀಟೇಲ್ಸ್ ಲೊಕೇಶನ್ ಸೇವ್ ಆಯಿತು. ಸೇವ್ ಆದ ತಕ್ಷಣ ಗೋ ಫಾರ್ ಸರ್ಚ್ ಆ್ಯಂಡ್ ಇಲ್ಲಿ ಸರ್ಚ್ ಮಾಡಬೇಕಾದ್ರೆ ಯು ಕ್ಯಾನ್ ಸರ್ಚ್ ಬೇಸ್ಡ್ ಆನ್ ಟುಡೇಸ್ ಡೇಟ್. ಇವತ್ತಿನ ಡೇಟ್ ಎಂಟರ್ ಮಾಡ್ತೀನಿ, ಫೆಚ್ ಡೀಟೇಲ್ಸ್ ಅಂತಂದಾಗ ನಾವು ಯು ಕ್ಯಾನ್ ಸಿ ನನ್ನ ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, ಆಮೇಲೆ ಯಾವ ಟೈಮಿಗೆ ಇದು ಸ್ಟ್ಯಾಂಪ್ ಕ್ಲಿಕ್ ಮಾಡಿದ್ರು ಅಂದರೆ ಯಾವ ಟೈಮಿಗೆ ಆ ಪರ್ಟಿಕ್ಯುಲರ್ ಲೊಕೇಶನ್ನಾಗಿದ್ದರು ಅದು ಇನ್ಫಾರ್ಮೇಷನ್ ತೋರಿಸ್ಲಿಕ್ಕತ್ತು. ದೆನ್ ಐ ಕ್ಲಿಕ್ ಆನ್ ವ್ಯೂ ಲೊಕೇಶನ್. ಗೂಗಲ್ ಮ್ಯಾಪ್ ಒಳಗೆ ಆ ಪರ್ಟಿಕ್ಯುಲರ್ ಲೊಕೇಶನ್ ಎಲ್ಲಿ ಬರ್ತದ ಅಂತ ಅನ್ನೋದು ಇಟ್ ಈಸ್ ಶೋಯಿಂಗ್ ಇನ್ ದಿಸ್ ಕೇಸ್. ಸೊ ಇಟ್ ಈಸ್ ಹೈಲೈಟಿಂಗ್ ಮೈ ಪರ್ಟಿಕ್ಯುಲರ್ ಲೊಕೇಶನ್, ದಟ್ ಈಸ್ ಯಶವಂತಪುರ ಬ್ಯಾಂಗ್ಳೂರ್ನಾಗ ಆ ಪರ್ಟಿಕ್ಯುಲರ್ ಲೊಕೇಶನ್ ಡಿಸ್ಪ್ಲೇ ಮಾಡ್ಲಿಕ್ಕತ್ತಾನು. ಸೊ ಅದು ಡಿಸ್ಪ್ಲೇ ಮಾಡಿದಾಗ ಯು ಕ್ಯಾನ್ ಆ್ಯಡ್ ದಟ್ ಪರ್ಟಿಕ್ಯುಲರ್ ಡೇಟಾ ಆರ್ ನಾಟ್. ದಟ್ ಈಸ್ ಇಲ್ಲಿ ನಂದು ಆ ಪರ್ಟಿಕ್ಯುಲರ್ ಲೊಕೇಶನ್ ಹೈಲೈಟ್ ಆಗ್ಲಿಕ್ಕತ್ತು. ಸೊ ಈ ರೀತಿಯೊಳಗೆ ನಮ್ಮದು ಏನು ನಾವು ಯಾವ ಪರ್ಟಿಕ್ಯುಲರ್ ಪ್ಲೇಸಾಗಿ ಇದ್ದೀವಿ ಅಂತ ಅನ್ನೋದು ದಟ್ ಪರ್ಟಿಕ್ಯುಲರ್ ಪ್ಲೇಸ್ ವಿಲ್ ಬಿ ಹೈಲೈಟೆಡ್ ಆ್ಯಂಡ್ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಇನ್ ದಿಸ್ ಕೇಸ್. ನೆಕ್ಸ್ಟ್, ಸೊ ಇದನ್ನ ಯೂಸರ್ ಏನಂತಂದ್ರೆ ಈ ಕ್ಯಾನ್ ಸ್ಟ್ಯಾಂಪ್ ಇಸ್ ಲೊಕೇಶನ್, ಅಂದ್ರೆ ಅವ ಎಲ್ಲಿ ಹೋಗಿರ್ತಾನೆ ಅಲ್ಲಿ ಬಂದನ ಅಂತೇಳಿ ಸೇವ್ ಲೊಕೇಶನ್ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸರ್ಚ್ ಮಾಡ್ಕೋಬೇಕಾದ್ರೆ ಈ ಕ್ಯಾನ್ ಸರ್ಚ್ ದಟ್ ಪರ್ಟಿಕ್ಯುಲರ್ ಸ್ಟ್ಯಾಂಪ್, ಲೈಕ್ ಯಾವ ಡೇಟ್ ಅವ ಡೇಟ್ ಮೆನ್ಷನ್ ಮಾಡಿದ್ನಂತಂದ್ರೆ ಆ ಡೇಟಿಗೆ ಎಲ್ಲೆಲ್ಲಿ ಹೋಗಿದ್ದ ಆ ಎಲ್ಲ ಲಿಸ್ಟ್ ತೋರಿಸ್ತದೆ. ಆ್ಯಂಡ್ ನಾವು ವ್ಯೂ ಲೊಕೇಶನ್ ಅಂತ ಕೊಟ್ಟಾಗ ಯಾವ ಪರ್ಟಿಕ್ಯುಲರ್ ಲೊಕೇಶನ್ ಆಗಿದ್ದ ಅಂತೇಳಿ ಇಟ್ ವಿಲ್ ಶೋ ಮಿ ದ ಲೊಕೇಶನ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್. ಈಗ ನಾ ರೇಣುಕಾಗೆ ಲಾಗಿನ್ ಆಗ್ಬೇಕಾದ್ರೆ ರೇಣುಕಾ ಪಾಸ್ವರ್ಡ್ ರೇಣುಕಾ ಅಂತ ಕೊಟ್ಟಿದ್ದೆ. ಇಫ್ ಐ ವಾಂಟ್ ಟು ಚೇಂಜ್ ದಟ್ ಪಾಸ್ವರ್ಡ್, ಸೊ ನಾನು ಏನು ಮಾಡ್ತೀನಿ, ಕರೆಂಟ್ ಪಾಸ್ವರ್ಡ್ ಎಂಟರ್ ಮಾಡ್ತೀನಿ. ನ್ಯೂ ಪಾಸ್ವರ್ಡ್ ಏನು ಬೇಕು, ಐ ವಿಲ್ ಟೈಪ್ ರೇಣುಕಾ 123, ಸೇಮ್ ವೇ RENUKA 123 ಆ್ಯಂಡ್ ದೆನ್ ಕ್ಲಿಕ್ ಆನ್ ಚೇಂಜ್ ಪಾಸ್ವರ್ಡ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಸರ್ವರ್ ಎರರ್, ಐ ವಿಲ್ ಚೆಕ್ ದಟ್ ಏನು ಮಿಸ್ಟೇಕ್ ಅದ ಅಂತೇಳಿ. ಸೊ ಇಟ್ ವಿಲ್ ಚೇಂಜ್ ದ ಪಾಸ್ವರ್ಡ್. ಆ್ಯಕ್ಚುಲಿ ಚೇಂಜ್ ಪಾಸ್ವರ್ಡ್ ಆಪ್ಷನ್ ವರ್ಕ್ ಆಗ್ತಿಲ್ಲ. ಐ ಡೋಂಟ್ ನೋ ಸಮ್ ಇಶ್ಯೂ, ಐ ವಿಲ್ ಚೆಕ್ ವಿತ್ ದಟ್. null pointer exception. Okay, let me log in again. renuka@gmail.com. Renuka login, change password, Renuka RENUKA 123, RENUKA 123, change password.
ಓಕೆ ನೋಡ್ರಿ ಅದು ಏನು ಪಾಸ್ವರ್ಡ್ ಇಶ್ಯೂದ ಚೆಕ್ ಮಾಡ್ತೀನಿ. ಸೊ ಈಗ ಇದೇ ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ದ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ದಿಸ್. ಇಲ್ಲಿ ಲೊಕೇಶನ್ ಐಡೆಂಟಿಫೈ ಆಗಬೇಕು, ಸೇವ್ ಆಗಬೇಕು. ನೆಕ್ಸ್ಟ್ ಹಿ ವಿಲ್ ಲಾಗ್ಔಟ್ ಇನ್ ದಿಸ್. ಇಲ್ಲಿ ಯೂಸರ್ ಕೆಲಸ ಅಷ್ಟೇ. ಅಲ್ಲಿ ಬಂದೀನಿ ಅಂತ ಅನ್ಲಿಕ್ಕೆ ಒಂದು ಸ್ಟ್ಯಾಂಪ್ ಕ್ಲಿಕ್ ಮಾಡೋದಕ್ಕೆ ನಾವು ಸ್ಟ್ಯಾಂಪ್ ಕೊಡೋದು ಅಂತ. ಸ್ಟ್ಯಾಂಪ್ ಈಸ್ ನಥಿಂಗ್ ಬಟ್ ಆ ಲೊಕೇಶನ್ ನೀವು ಪ್ರೆಸೆಂಟ್ ಇದ್ರಿ ಅಂತನೋ ಒಂದು ಪ್ರೂಫ್. ಅದಕ್ಕೆ ನಾವು ಸ್ಟ್ಯಾಂಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಲಾಗಿನ್ನ ಹೋಗಿ ವಿ ವಿಲ್ ಲಾಗಿನ್ ಆ್ಯಸ್ ಅ ವೆರಿಫೈಯರ್ ಇನ್ ದಿಸ್ ಕೇಸ್. ಸೊ ವೆರಿಫೈಯರ್ನ ನಾನು ನಿಮ್ಮ ಹೆಸರು ಹಾಕಿದ್ದೆ. ಅಲ್ಲಿ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಟೈಪ್ ವೆರಿಫೈಯರ್ ಫಾಲೋಡ್ ಬೈ ನಿಮ್ಮದು ಇಮೇಲ್ ಐ ಡಿ. ಸೊ ನಿಮ್ದು ಇಮೇಲ್ ಐ ಡಿ verifier_pooja@gmail.com. ಪಾಸ್ವರ್ಡ್ ಪೂಜಾ ಅಂತ ಇತ್ತು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿರಿ. ಸೊ ನೀವು ಲಾಗಿನ್ ಆಗ್ತೀರಿ. ಲಾಗಿನ್ ಆದ ತಕ್ಷಣ ಗೋ ಫಾರ್ ಸರ್ಚ್ ಯೂಸರ್. ಸರ್ಚ್ ಯೂಸರ್ನಾಗ ಈಗ 24th ಯಾರ್ಯಾರು ಲೊಕೇಶನ್ ನೀವು ಅಪ್ರೂವ್ ಮಾಡಬೇಕು, ಡೇಟ್ ಸೆಲೆಕ್ಟ್ ಮಾಡ್ತೀರಿ, ಫೆಚ್ ಡೀಟೇಲ್ಸ್ ಕೊಡ್ತೀರಿ. ಕೊಟ್ಟ ತಕ್ಷಣ ಇಷ್ಟು ಮಂದಿದು ಇನ್ಫಾರ್ಮೇಷನ್ ತೋರಿಸ್ತದೆ. ಅಂದ್ರೆ ಯಾರ್ಯಾರು ಇವತ್ತು ಸ್ಟ್ಯಾಂಪ್ ಮಾಡ್ಯಾರ ಅವ್ರದ್ದೆಲ್ಲ ಡೇಟಾ ನಿಮಗೆ ತೋರಿಸ್ತದೆ. ಈಗ ಎಕ್ಸಾಂಪಲ್ ರೇಣುಕಾಗ ನೀವು ಯಶವಂತಪುರಕ್ಕೆ ಹೋಗ್ರಿ ಅಂತ ಹೇಳಿದ್ರಿ. ಅವ್ರು ಅಲ್ಲಿ ಹೋಗ್ಯಾರ ಇಲ್ಲ ಚೆಕ್ ಮಾಡಲಿಕ್ಕೆ ಅವ್ರ ಹೆಸರು ಇಲ್ಲಿ ತೋರಿಸ್ಲಿಕ್ಕತ್ತದ. ವ್ಯೂ ಲೊಕೇಶನ್ ಕ್ಲಿಕ್ ಮಾಡಿರಿ. ಮಾಡಿದ ತಕ್ಷಣ ಇಟ್ ವಿಲ್ ಶೋ ದ ಲೊಕೇಶನ್ ಆಫ್ ದ ರೇಣುಕಾಸ್ ಯಾವ ಏರಿಯಾ ಒಳಗೆ ಅವ್ರು ಇದ್ರು ಅಂತೇಳಿ ಆ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ತೋರಿಸಿದ ತಕ್ಷಣ ಕರೆಕ್ಟ್ ಇತ್ತು ಅಂತಂದ್ರೆ ಕ್ಲಿಕ್ ಆನ್ ಅಪ್ರೂವ್. ಸೊ ನೀವು ಅದು ಸ್ಟ್ಯಾಂಪ್ ಅಪ್ರೂವ್ ಮಾಡಿದ್ರಿ. ನೆಕ್ಸ್ಟ್ ಸಪೋಸ್ ಲೈಕ್ ಇನ್ನೊಂದು ಯಾವುದೋ ಒಂದು ಸರ್ಚ್ ಮಾಡ್ತೀರಿ. ಸೊ ವಿವೇಕ್ ವಾಸ್ ನಾಟ್ ಸಪೋಸ್ ಟು ಗೋ ದರ್. ಅಲ್ಲಿ ಹೋಗೋದು ಇರಲಿಲ್ಲ ಅವ, ಬಟ್ ಅವ ಅಲ್ಲಿ ಹೋಗಿ ಸ್ಟ್ಯಾಂಪ್ ಮಾಡ್ಯಾನ ಅಂತಂದ್ರೆ ದೆನ್ ಯು ಕ್ಯಾನ್ ಕ್ಲಿಕ್ ಆನ್ ರಿಜೆಕ್ಟ್ ಇನ್ ದಿಸ್ ಕೇಸ್. ಅಂದ್ರೆ ಅವನದು ಸ್ಟ್ಯಾಂಪ್ ಏನದ ನಾವು ವೆರಿಫೈ ಮಾಡಿ ಅದನ್ನ ರಿಜೆಕ್ಟ್ ಮಾಡೀವಿ. ಮೀನ್ಸ್ ಅವ ಅಲ್ಲಿ ಹೋಗಬಾರ್ದಾಗಿತ್ತು, ಬಟ್ ಸ್ಟಿಲ್ ಅವ ಅಲ್ಲಿ ಹೋಗಿ ಯಾಕೆ ಲೊಕೇಶನ್ ಹಾಕ್ಯಾನ ಗೊತ್ತಿಲ್ಲ ನಮಗೆ. ಸೊ ಈ ರೀತಿಯೊಳಗೆ ಸರ್ಚ್ ಯೂಸರ್ನಾಗ ದ ವೆರಿಫೈಯರ್ ವಿಲ್ ಅಪ್ರೂವ್ ಆರ್ ರಿಜೆಕ್ಟ್ ದ ಲೊಕೇಶನ್ಸ್ ಇನ್ ದಿಸ್. ನೆಕ್ಸ್ಟ್ ಅಪ್ರೂವ್ಡ್ ಅಂತ ಕ್ಲಿಕ್ ಮಾಡ್ತಾನೆ. ಇವತ್ತಿನ ಡೇಟ್ನಾಗ ಯಾರ್ಯಾರ್ದವ ಅಪ್ರೂವ್ ಮಾಡೋಣ ಅವ್ರದ್ದು ಇನ್ಫಾರ್ಮೇಷನ್ ಫೆಚ್ ಮಾಡ್ತಾನೆ. ಸೊ ಯು ಕ್ಯಾನ್ ಸಿ ದೀಸ್ ಆರ್ ಆಲ್ ದ ಅಕೌಂಟ್ಸ್ ದಟ್ ವರ್ ಅಪ್ರೂವ್ಡ್ ಆನ್ ಟುಡೇಸ್ ಡೇಟ್ ಇನ್ ದಿಸ್ ಕೇಸ್. ಇವೆಲ್ಲ ಉಳಿದು ಎಲ್ಲ ಇವತ್ತೇ ನಾನೇ ಮಾಡಿದ್ದೆ ಸಪ್ರೇಟ್ ಅಕೌಂಟಿಗೆ. ಸೊ ಅಪ್ರೂವ್ ಆಗಿರೋರ್ದೆಲ್ಲರದ್ದು ಇನ್ಫಾರ್ಮೇಷನ್ ವಿಲ್ ಬಿ ಡಿಸ್ಪ್ಲೇಡ್. ಯಾರ್ಯಾರ್ದು ರಿಜೆಕ್ಟ್ ಆಗ್ಯದ ನೋಡಬೇಕಾಗ್ಯದ ಅಂದಾಗ ರಿಜೆಕ್ಟ್ನಾಗ ಹೋಗ್ತಾನೆ. ಹಿ ವಿಲ್ ಎಂಟರ್ ಟುಡೇಸ್ ಡೇಟ್ ಆ್ಯಂಡ್ ಕ್ಲಿಕ್ ಆನ್ ಫೆಚ್ ಡೇಟಾ. ಸೊ 2 ಅಕೌಂಟ್ ರಿಜೆಕ್ಟ್ ಆಗಿತ್ತು. ಸೊ ಆ ರಿಜೆಕ್ಟ್ ಆಗಿದ್ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ವ್ಯೂಡ್ ಬೈ ದ ವೆರಿಫೈಯರ್ ಇನ್ ದಿಸ್ ಕೇಸ್. ಈಗ ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ಅಂತ ನೋಡಲಿಕ್ಕೆ ದ ಯೂಸರ್ ಕ್ಯಾನ್ ಆಲ್ಸೋ ವ್ಯೂ ದ ರಿಜಿಸ್ಟರ್ಡ್ ಯೂಸರ್ಸ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ದ ವೆರಿಫೈಯರ್ ವಿಲ್ ವ್ಯೂ ಆಲ್ ದ ಸ್ಟೇಟಸ್ ಇನ್ ದಿಸ್ ಕೇಸ್. ಇದ್ರೊಳಗೆ ಏನಾರ ಡೌಟ್ ಆದರೆ ಇದು ಯಾವ್ದಾರ ಪೇಜ್ನಾಗ? ನೋ ಸರ್. ಓಕೆ ಸರ್ ಒನ್ಸ್ ಅಗೇನ್ ರಿಪೀಟ್ ಸರ್. ಈಗಿನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ರಿಪೀಟ್ ರೀ. ಸರ್ಚ್ ಯೂಸರ್ನಾಗ ವೆರಿಫೈಯರ್ ಏನು ಮಾಡ್ತಾನೆ, ಇವತ್ತಿನ ಡೇಟ್ ಎಂಟರ್ ಮಾಡ್ತಾನೆ. ಸೇ 24-06-2022 ಆ್ಯಂಡ್ ಕ್ಲಿಕ್ ಆನ್ ಫೆಚ್ ಡೀಟೇಲ್ಸ್. ಸೊ ಯಾರ್ಯಾರ್ದು ಲೊಕೇಶನ್ ಸ್ಟ್ಯಾಂಪ್ ಮಾಡಿರ್ತಾರ ಅವ್ರದ್ದು ಎಲ್ಲರದು ಲೊಕೇಶನ್ಸ್ ಅವನಿಗೆ ತೋರಿಸ್ತದೆ. ಲೈಕ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಏನದ, ಡೇಟ್ ಟೈಮ್ ತೋರಿಸ್ತದ, ಅವ್ರದ್ದು ಯೂಸರ್ ಐ ಡಿ ತೋರಿಸ್ತಾನೆ. ಅವ್ರದ್ದು ಲೊಕೇಶನ್ ಕರೆಕ್ಟ್ ಅದನ್ನ ಎಲ್ಲ ಚೆಕ್ ಮಾಡಲಿಕ್ಕೆ ವ್ಯೂ ಲೊಕೇಶನ್ ಅಂತ ಕ್ಲಿಕ್ ಮಾಡ್ತಾನೆ. ಅದು ಲೊಕೇಶನ್ ತೋರಿಸ್ತದೆ. ಕರೆಕ್ಟ್ ಇತ್ತು ಅಂತಂದ್ರೆ ಹಿ ವಿಲ್ ಕ್ಲಿಕ್ ಆನ್ ಅಪ್ರೂವ್ ಇನ್ ದಿಸ್ ಕೇಸ್. ಸಪೋಸ್ ಏನಾದರೂ ಅದು ತಪ್ಪಿತ್ತು ಅಂತಂದ್ರೆ ಮತ್ತೆ ಅಗೇನ್ ಸರ್ಚ್ನಾಗ ಹೋಗಿ ಇವತ್ತಿನ ಡೇಟ್ ಹಾಕಿ ಹಿ ವಿಲ್ ರಿಜೆಕ್ಟ್ ದಟ್ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ಇನ್ ದಿಸ್. ಅಂದ್ರೆ ಆ ಸ್ಟ್ಯಾಂಪ್ ಏನಾದ್ರೆ ರಿಜೆಕ್ಟ್ ಆಗ್ತದೆ. ಈಗ ಅಪ್ರೂವ್ ಆಗಿದ್ದು ರಿಜೆಕ್ಟ್ ಆಗಿದ್ದು ಇಲ್ಲಿ ಅಪ್ರೂವ್ಡ್ ಅಂತ ನಾವು ಫಾರ್ಮ್ ಒಳಗೆ ಹಿ ಕ್ಯಾನ್ ಸಿ ಆಲ್ ದ ಅಪ್ರೂವ್ಡ್ ಲಿಂಕ್ಸ್ ಇನ್ ದಿಸ್ ಕೇಸ್. ರಿಜೆಕ್ಟ್ನಾಗ ಇವತ್ತಿಂದ ಯಾರ್ಯಾರ್ದು ರಿಜೆಕ್ಟ್ ಮಾಡಿದ್ದದ ಅವ್ರದ್ದು ಇನ್ಫಾರ್ಮೇಷನ್ ವಿಲ್ ಬಿ ಡಿಸ್ಪ್ಲೇಡ್. ಅವಾಗ 2 ತೋರಿಸಿತ್ತು, ಈಗ 3 ತೋರಿಸ್ಲಿಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ಆ ರಿಜಿಸ್ಟರ್ಡ್ ಯೂಸರ್ ಡೇಟಾ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಕ್ಲಿಯರ್ ಇದರ ಇದು? ಓಕೆ. ಸೊ ಲಾಗ್ಔಟ್ ಇನ್ ದಿಸ್ ಕೇಸ್. ಲಾಸ್ಟಿಗೆ ಮತ್ತೆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾರೆ. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ he can go for search user. Same he will enter today's date, fetch details. So fetch details naga here you can see ಲಾಗ್ಔಟ್ ಮಾಡಿ ಮತ್ತೆ ಲಾಗಿನ್ ಮಾಡ್ಬೇಕೇನ್ರಿ? ಸೊ ಹೋಮ್ ಲಾಗ್ಔಟ್ ಮಾಡಿ ಲಾಗಿನ್ ನೀವು ಲಾಗ್ಔಟ್ ಮಾಡ್ತೀರಿ. ಮತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡ್ರಿ. ಯಾರು ಲಾಗಿನ್ ಆಗ್ಬೇಕಾ, ಅಡ್ಮಿನಿಸ್ಟ್ರೇಟರ್ ಆಗ್ಬೇಕಾ, ಯೂಸರ್ ಆಗ್ಬೇಕಾ ಅಥವಾ ವೆರಿಫೈರ್ ಆಗ್ಬೇಕಾ, ಅವ್ರದ್ದು ಡೀಟೇಲ್ಸ್ ಹಾಕ್ತೀರಿ. ಅಡ್ಮಿನ್ ಆಗ್ಬೇಕಾಗಿತ್ತಂದ್ರೆ ಅಡ್ಮಿನ್ 1 2 3 ಹಾಕ್ತೀರಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಿ.
ಹಾ ಸರ್. ಮಾಡಿದ ತಕ್ಷಣ ಅವಾಗ ಅಡ್ಮಿನಿಸ್ಟ್ರೇಟರ್ ನಿಮಗಿದು ಆ್ಯಡ್ ವೆರಿಫೈಯರ್, ವ್ಯೂ ವೆರಿಫೈಯರ್, ಯೂಸರ್ ತೋರಿಸಿದ್ದೆ, ಸರ್ಚ್ ಯೂಸರ್ ತೋರಿಸಿರ್ಲಿಲ್ಲ. ಸೊ ಸರ್ಚ್ ಯೂಸರ್ನಾಗ ಹೋಗ್ತಾನೆ, ಅವ ಇವತ್ತಿನ ಡೇಟ್ ಹಾಕಿ ಫೆಚ್ ಡೀಟೇಲ್ಸ್. ಸೊ ಇವತ್ತು ಯಾರ್ಯಾರ್ದು ರಿಕ್ವೆಸ್ಟ್ಗಳು ಅಪ್ರೂವ್ ಆಗ್ಯದ, ರಿಜೆಕ್ಟ್ ಆಗ್ಯದ, ಪೆಂಡಿಂಗ್ ಅದ, ಅವ ಏನಂತಂದ್ರೆ ಡೀಟೇಲ್ಸ್ ಫುಲ್ಲು ನೋಡ್ಬೋದು. ಲೈಕ್ ಎಕ್ಸಾಂಪಲ್ ಫಸ್ಟ್ ಯಾರ್ಯಾರು ಅಪ್ರೂವ್ಡ್ ಇದ್ದಾರೆ ಅವ್ರದ್ದೆಲ್ಲದು ಹೆಸರು ತೋರಿಸ್ಲಿಕ್ಕತ್ತದ, ಪೆಂಡಿಂಗ್ ಯಾರ್ಯಾರ್ದದ ಅವ್ರದ್ದು ಹೆಸರು ತೋರಿಸ್ಲಿಕ್ಕತ್ತದ, ಆ್ಯಂಡ್ ಯಾರ್ಯಾರ್ದು ರಿಜೆಕ್ಟ್ ಆಗ್ಯದ ಅವ್ರದ್ದು ಇನ್ಫಾರ್ಮೇಷನ್ ಈಸ್ ಡಿಸ್ಪ್ಲೇ ಟು ದ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಆ್ಯಂಡ್ ಇದು ಆ್ಯಡ್ ವೆರಿಫೈಯರ್, ವ್ಯೂ ವೆರಿಫೈಯರ್, ಯೂಸರ್ ಅಂತೂ ಆಲ್ರೆಡಿ ನೋಡಿದ್ದದ. ಲೈಕ್ ರಿಜಿಸ್ಟರ್ಡ್ ಯೂಸರ್ಸ್ ಯಾರ್ಯಾರು ಇದ್ದಾರೆ, ಒಬ್ಬ ಹೊಸ ವೆರಿಫೈಯರ್ಗೆ ಆ್ಯಡ್ ಮಾಡಬೇಕು ಅಂತಂದ್ರೆ ಅವ್ರದ್ದು ಫಾರ್ಮ್ನಾಗ ಡೀಟೇಲ್ಸ್ ಎಂಟರ್ ಮಾಡಿ ಆ್ಯಡ್ ಮಾಡ್ತೀವಿ. ವ್ಯೂ ವೆರಿಫೈಯರ್ನಾಗ ರಿಜಿಸ್ಟರ್ಡ್ ವೆರಿಫೈಯರ್ಸ್ ಯಾರಿದ್ದಾರೆ ಅವ್ರದ್ದು ಇನ್ಫಾರ್ಮೇಷನ್ ನಾವು ವ್ಯೂ ಮಾಡ್ಲಿಕ್ಕತ್ತೀವಿ. ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಏನು, ಆ್ಯಡ್ ಮಾಡೋದು, ವ್ಯೂ ಮಾಡೋದು. ಆ್ಯಂಡ್ ಲಾಸ್ಟಿಗೆ ಸರ್ಚ್ ಮಾಡಿದಾಗ ಯಾರ್ಯಾರ್ದು ಅಲ್ಲಿ ಕೊಟ್ಟಂಥ ಸ್ಟ್ಯಾಂಪ್ ಅಪ್ರೂವ್ ಆಗಿದ್ದದ ಥರ್ಡ್ ಪಾರ್ಟಿ ಕಡೆಯಿಂದ, ಅಂದ್ರೆ ನಮ್ಮದು ವೆರಿಫೈಯರ್ ಯಾರ್ಯಾರಿಗೆ ಅಪ್ರೂವ್ ಮಾಡೋಣ, ಅವು ಯಾರ್ಯಾರು ರಿಜೆಕ್ಟ್ ಮಾಡೋಣ, ಅವ್ರದ್ದು ಎಲ್ಲರದು ಇನ್ಫಾರ್ಮೇಷನ್ ವಿಲ್ ಬಿ ಡಿಸ್ಪ್ಲೇ ಟು ದ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ತಿಳಿತ್ರಿ ಇದು? ಹಾ ಸರ್. ಇಷ್ಟೇ ರನ್ ಮಾಡಿ ತೋರಿಸೋದಿರ್ತು ನೋಡ್ರಿ. ಹಾ ಸರ್.